ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾನ ಆಗ್ತಾ ಇದೆ. ಪದ್ಮನಾಭ ನಗರದಲ್ಲೂ ಕೂಡ ನಾಳೆ ಪ್ರೋಗ್ರಾಮ್ 2 ದಿನ. ನೀವು ಕೂಡ ಇಲ್ಲಿ ವಿಸಿಟ್ ಮಾಡಿದ್ದೀರಾ? ನಾಳೆ ಇಡೀ ಭಾರತ ಕಾತುರದಿಂದ ಕಾಳ್ತಾ ಇರುವಂತಹ ಒಂದು ದಿನ. 1528ನೇ ಇಸ್ವಿಯಿಂದ ನಿರಂತರವಾಗಿ ಹಿಂದೂ ಸಮಾಜ ಅಯೋಧ್ಯೆಯಲ್ಲಿ ಮತ್ತೆ ರಾಮನ ಪ್ರತಿಷ್ಠಾಪನೆ ಆಗಬೇಕು ಅನ್ನುವಂಥ ಸಂಕಲ್ಪ ಮಾಡಿತ್ತು, ಕಾಯ್ತಾ ಇತ್ತು. ನಾಳೆ ಆ ಸಂಕಲ್ಪ ಈಡೇರುವಂಥ ಒಂದು ಶುಭ ಘಳಿಗೆ. ಬಾಲರಾಮನ ಪ್ರತಿಷ್ಠಾಪನೆ ಆಗ್ತಾ ಇದೆ. ಇಡೀ ದೇಶ ರಾಮನನ್ನ ಸ್ವಾಗತ ಮಾಡಲಿಕ್ಕೆ ಸಜ್ಜಾಗಿದೆ. ಇಲ್ಲಿ ಬೆಂಗಳೂರಿನಲ್ಲಿ ನಾವು ಪದ್ಮನಾಭ ನಗರದಲ್ಲಿ ಆರ್ ಅಶೋಕ್ ಅವರು ಮತ್ತು ನಾನು ನಮ್ಮೆಲ್ಲ ಕಾರ್ಯಕರ್ತರ ಜೊತೆಗೆ ಸೇರಿ ನಾಳೆ ದೊಡ್ಡ ಬಾಲರಾಮ ಉತ್ಸವವನ್ನು ನಾವು ಪದ್ಮನಾಭ ನಗರದಲ್ಲಿ ಆಯೋಜಿಸ್ತಾ ಇದ್ದೀವಿ. ನೂರಾರು ಸಂಖ್ಯೆಯಲ್ಲಿ ಮಕ್ಕಳು 4 ವರ್ಷದಿಂದ 7 ವರ್ಷದ ಒಳಗಡೆ ಇರೋರು ರಾಮನಂತೆ, ಸೀತೆಯಂತೆ, ಹನುಮಂತ, ಲಕ್ಷ್ಮಣನಂತೆ ವೇಷ ಹಾಕಿ ನಮ್ಮ ಮನೆಗಳಲ್ಲಿರುವಂತಹ ಮಕ್ಕಳಲ್ಲೂ ಬಾಲರಾಮನನ್ನು ಕಾಣುವಂಥ ರೀತಿ ಅವರೆಲ್ಲ ಮಕ್ಕಳು ಬರ್ತಾ ಇದ್ದಾರೆ. ವಿಜಯ್ ಪ್ರಕಾಶ್ ಅವರ ನೇತೃತ್ವದಲ್ಲಿ ಸಂಜೆ 5 ಗಂಟೆಯಿಂದ ರಾತ್ರಿ 8:30ವರೆಗೆ ಒಂದು ಭವ್ಯವಾದಂತಹ ಭಜನಾ ಕಾರ್ಯಕ್ರಮ ಇರುತ್ತೆ. ವಾರಣಾಸಿಯಿಂದ ಮತ್ತೆ ಅಯೋಧ್ಯೆಯಿಂದ ಗಂಗಾರತಿ ಮಾಡುವಂಥ, ಧೂಪಾರತಿ ಮಾಡುವಂಥ ಪಂಡಿತರು ಒಂದು 15 ಜನ ಇಲ್ಲಿಗೆ ನಾವು ಕರೆಸ್ತಾ ಇದ್ದೀವಿ. ಅವರು ಜನರನ್ನ ಭವ್ಯ ಆರತಿಯಲ್ಲಿ ನಾಳೆ ರಾಮನನ್ನ ಸ್ವಾಗತ ಮಾಡುವಂಥದ್ದಿದೆ. ಲಕ್ಷ ದೀಪೋತ್ಸವ ಕಾರ್ಯಕ್ರಮ ರಾತ್ರಿ 9 ಗಂಟೆಗಿದೆ. ಸುಮಾರು ಒಂದು 50,000 ದೀಪಗಳನ್ನು ಇಲ್ಲಿ ಹಣತೆಗಳನ್ನು ಹಚ್ಚಿ ರಾಮನನ್ನ ಸ್ವಾಗತ ಮಾಡುವಂಥ ಕಾರ್ಯಕ್ರಮ ಇದೆ. ನಿಮ್ಮ ಮೂಲಕ ಪದ್ಮನಾಭನಗರ, ಬೆಂಗಳೂರು ದಕ್ಷಿಣದ, ಬೆಂಗಳೂರಿನ ಎಲ್ಲ ಜನರಿಗೆ ಈ ಕಾರ್ಯಕ್ರಮಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಬನ್ನಿ. 500 ವರ್ಷಕ್ಕೆ ಒಂದ್ಸತಿ ಬರ್ತಾ ಇರುವಂತಹ ಈ ದೀಪಾವಳಿಯನ್ನ ಅಷ್ಟೇ ವಿಜೃಂಭಣೆಯಿಂದ ಆಚರಣೆ ಮಾಡೋಣ ಅಂತ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ಕಾರ ಸರ್. ಹಾಗೆ ಶಾಲೆಗೆ ರಜೆ ಘೋಷಣೆ ಮಾಡಿ ನಾಳೆ ಸಾರ್ವತ್ರಿಕ ರಜೆ ಘೋಷಣೆ ಮಾಡೋ ವಿಚಾರದಲ್ಲಿ ಸರ್ಕಾರ ಇನ್ನೂ ರಜೆ ಘೋಷಣೆ ಮಾಡಿಲ್ಲ. ಒಂದ್ ಕಡೆ ಬಿಜೆಪಿಯವರು ರಜೆ ಘೋಷಣೆ ಮಾಡಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಜನರಲ್ಲಿ ಕೂಡ ಗೊಂದಲ ಇದಾವೆ ಸರ್. ಬೇರೆ ಸ್ಟೇಟ್ಗಳಲ್ಲಿ ಆಗಿದೆ, ಕರ್ನಾಟಕದಲ್ಲಿ ನೋಡಿ, ಗೊಂದಲ ಇಲ್ಲ. ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟ ಮಾಡಿದ್ದಾರೆ ಇವತ್ತೇನೆ, ನಾವು ರಜಾ ಕೊಡೋದಿಲ್ಲ ಅಂತ. ಕರ್ನಾಟಕ ಹನುಮನ ನಾಡು. ಈ ರಾಮನ ಪ್ರತಿಷ್ಠಾಪನೆ ಕೆಲಸದಲ್ಲೂ ಕೂಡ ಕರ್ನಾಟಕದ ಬಹಳ ದೊಡ್ಡ ಕೊಡುಗೆ ಇದೆ. ರಾಮನ ಮೂರ್ತಿ ಕೂಡ ಕೆತ್ತಿರುವಂಥದ್ದು ಕನ್ನಡ ನಾಡಿನ ಕಲ್ಲಿನಿಂದ. ಆ ಮೂರ್ತಿಯನ್ನ ಕೆತ್ತಿರುವಂಥದ್ದು ಕೂಡ ಕನ್ನಡ ನಾಡಿನ ಶಿಲ್ಪಿ. ಹನುಮಂತನ ಮತ್ತು ರಾಮನ ಅವಿನಾಭಾವ ಸಂಬಂಧವನ್ನ ಇವತ್ತು ಸಿದ್ದರಾಮಯ್ಯನವರು ಬಂದು ಅದನ್ನ ತುಂಡರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವ್ರು ನಾಳೆ ರಜಾ ನಮಗೆ ಕೊಡದಲ್ಲೇ ಇರಬಹುದು, ಆದ್ರೆ ಜನ ಸಿದ್ದರಾಮಯ್ಯನವರಿಗೆ ಮತ್ತೆ ಕಾಂಗ್ರೆಸ್ ಪಾರ್ಟಿಗೆ ಪರ್ಮನೆಂಟ್ ರಜಾ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಕಾಯ್ತಾ ಇರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.